ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನಗಳ ನಂತರ ಮೌನವನ್ನು ಮುರಿದು ಅಜಿತ್ ದೋವಲ್ ಆಪರೇಷನ್ ಸಿಂಧೂರ್ ಬಗ್ಗೆ ಚೆನ್ನೈನ ಕಾನ್ವೊಕೇಷನ್ನಲ್ಲಿ ಮಾತಾಡಿದ್ದಾರೆ. ಮೊದಲು ಅಜಿತ್ ದೋವಲ್ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ, ಆಮೇಲೆ ವಿಷಯಕ್ಕೆ ಬರೋಣ. You tell me one photograph, one image in, these days, these imageries are from the satellites all over the world. They are distant. Which shows any Indian damage being done, even a glass plane having been. I don't know, only our forces will be knowing what's happening in this thing. But I am just telling, they brought out photographs, they wrote this thing, the New York Times, put out very this thing. Only imageries, they said 13 air bases of Pakistan before 10th May and after 10th May. ಅವರ ಮಾತುಗಳನ್ನು ಕೇಳಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಉರ್ಕೊಂಡ್ರು. ಅದಾದ ಮೇಲೆ ಪ್ರಮೋದ್ ತಿವಾರಿ ಕಾಂಗ್ರೆಸ್ನ ಸಂಸದ ಇದಕ್ಕೆ ಕೌಂಟರ್ ಕೂಡ ಕೊಡ್ತಾರೆ. ಪ್ರಮೋದ್ ತಿವಾರಿ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ನ ವಿಮಾನಗಳ ಬಗ್ಗೆ ಮಾತಾಡ್ತಾರೆ. ಎಷ್ಟು ಲಾಸ್ ಆಯಿತು, ಏನೇನು ಲಾಸ್ ಆಯಿತು ಅಂತ. ಆದರೆ ಈ ಕಡೆ ಅಜಿತ್ ದೋವಲ್ ಭಾರತದ ಭದ್ರತೆ ಸಲಹೆಗಾರ ಹೇಳ್ತಾರೆ 23 ನಿಮಿಷಗಳಲ್ಲಿ ಅವರ 9 ಟಾರ್ಗೆಟ್ ಧ್ವಂಸ ಮಾಡಿದ್ದೇವೆ ಅಂತ. ಅಂದರೆ ಬರೀ 23 ನಿಮಿಷಕ್ಕೆ ಇಷ್ಟು ಧ್ವಂಸ ಮಾಡಿದ್ದೀವಿ, ಇನ್ನು ಬೇಕಾದರೆ ಎಷ್ಟೋ ಧ್ವಂಸ ಮಾಡಬಹುದಿತ್ತು ಅಂತ ಹೇಳ್ತಾರೆ. ಅದಲ್ಲದೆ ನಾವು ಇಡೀ ವಿಶ್ವಕ್ಕೆ ಎಲ್ಲೆಲ್ಲಿ ದಾಳಿಯನ್ನು ಮಾಡಿದ್ದೀವಿ ಅನ್ನೋದರ ಫೋಟೋಸನ್ನು ಸ್ಯಾಟಲೈಟ್ ಫೋಟೋಸ್ ಮೂಲಕ ತೋರಿಸಿದ್ದೀವಿ ಅಂತ ಹೇಳ್ತಾರೆ. ಅಲ್ಲದೆ ಇಲ್ಲಿ ಆಗಿರುವ ಲಾಸ್ ಬಗ್ಗೆ ಮಾತುಗಳು ಆಗ್ತಾ ಇದೆ. ಅಂದರೆ ಭಾರತದ ಲಾಸ್ ಬಗ್ಗೆ ಕೆಲವರು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ. ಪಾಕಿಸ್ತಾನ ಕೂಡ ಭಾರತದ ಸುಳ್ಳಿನ ಪೆಡ್ಲಿಂಗ್ ಮಾಡ್ತಾ ಇದೆ. ಭಾರತದ ಏರ್ಬೇಸ್ ಮೇಲೆ ನಾವು ಮಿಸೈಲ್ ಅಟ್ಯಾಕ್ ಮಾಡಿದ್ವಿ ಅಂತ. ಅದರಿಂದ ಸುಖೋಯ್ 400 ಬ್ಯಾಟ್ರೀಸ್ಗಳು ಹಾಳಾಯಿತು, ರನ್ವೇ ಧ್ವಂಸ ಆಯಿತು. ಆದರೆ ಅದಕ್ಕೆ ಒಂದೇ ಒಂದು ಸಾಕ್ಷಿಗಳು ಕೂಡ ಅವರಲ್ಲಿ ಸಿಕ್ಕಿಲ್ಲ. ಸಾಕ್ಷಿ ಇದ್ರೆ ಅಲ್ವಾ ಸಿಗೋದು. ಅಂದರೆ ದೋವಲಲ್ಲಿ ಚೀನಾ ಪಾಕಿಸ್ತಾನದ ಹಸಿ ಸುಳ್ಳಿನ ಜೊತೆಗೆ ನಮ್ಮ ರಾಹುಲ್ ಗಾಂಧಿಗೂ ಕೌಂಟರ್ ಕೊಟ್ಟಂಗೆ ಇತ್ತು. ಅವರ ಪೂರ್ತಿ ಭಾಷಣದ ಅರ್ಥ ನಮಗೆ ಆಪರೇಷನ್ ಸಿಂಧೂರ್ನಿಂದ ಯಾವ ಹಾನಿ ಕೂಡ ಆಗಿಲ್ಲ ಅನ್ನೋದು. ನೋಡಿ, ಯುದ್ಧದ ಸಮಯದಲ್ಲಿ ಚೀನಾದ ಸ್ಯಾಟಲೈಟ್ ಪಾಕಿಸ್ತಾನಕ್ಕೆ ಲೈವ್ ವಿಜುವಲ್ಸ್ಗಳನ್ನು ಕೊಡ್ತಾ ಇತ್ತು. ಅಲ್ಲದೆ ನಮ್ಮ ಸ್ಯಾಟಲೈಟ್ಗಳು ಕೂಡ ಬಾರ್ಡರ್ ಸುತ್ತ ಕೆಲಸ ಮಾಡ್ತಾ ಇತ್ತು ಅನ್ನುವ ಸ್ವೀಟ್ ವಾರ್ನಿಂಗನ್ನು ದೋವಲ್ ಈ ಭಾಷಣದಲ್ಲಿ ಚೀನಾಗೆ ಕೊಡ್ತಾರೆ. ಇಲ್ಲಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ನಮ್ಮಲ್ಲಿ ಏನಾದರೂ ಫೈಟರ್ ಜೆಟ್ ಹಾಳಾಗ್ತಾ ಇತ್ತಿದ್ರೆ ಇಷ್ಟೊತ್ತಿಗೆ ಆ ವಿಷಯ ಹೊರಗಡೆ ಬರ್ತಾ ಇತ್ತು ಅಂತ. ಇದು ನಿಜವೇ ಆಗ್ತಾ ಇದ್ರೆ ವಿಷಯ ಗೊತ್ತಾಗ್ತಾ ಇತ್ತಲ್ವಾ. ರಫೇಲ್ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ರು ಅಂತ ಹೇಳ್ತಾರೆ. ಆದರೆ ವಾರ್ ಝೋನ್ನಲ್ಲಿ ಯಾವುದಾದ್ರೂ ಪ್ಲೇನ್ ಬಿದ್ದಿದ್ರೆ ಆ ವಿಷಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ರಫೇಲ್ ಹೊಡೆದು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಅದರ ಅಸಲಿ ಕತೆ ಹೇಳ್ತೀನಿ ಕೇಳಿ. ನಮ್ಮದೊಂದು ರಫೇಲ್ ಟ್ರೇನಿಂಗ್ ಮಿಷನ್ನಲ್ಲಿತ್ತು. ಈ ಆಪರೇಷನ್ ಸಮಯದಲ್ಲಿ ಅದು ಕೂಡ ಟ್ರೈನಿಂಗ್ ನಡೆಸ್ತಾ ಇತ್ತು. 12,000 ಮೀಟರ್ ಹೈಟ್ನಲ್ಲಿ ಹಾರಾಟ ಕೂಡ ಮಾಡ್ತಾ ಇತ್ತು. ಇದೇನು ಸಾಧಾರಣದ ಹೈಟ್ ಅಲ್ಲ. ಎಲ್ಲಿ ಬಾರ್ಡರನ್ನು ಶೇರ್ ಮಾಡ್ಕೊಳ್ತೀವೋ ಅಲ್ಲಿ ಯುದ್ಧದ ವಿಮಾನ ಒಂದು ಈ ಹೈಟ್ನಲ್ಲಿ ಹಾರಾಡೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಇಸ್ರೇಲಿಂದ ಹೊರಟ ಪ್ಲೇನ್ ಇರಾನ್ಗೆ ಬರುವ ಹೊತ್ತಿಗೆ 12,000 ಹೈಟ್ನಲ್ಲಿ ಹಾರಾಟ ಮಾಡಬಹುದು. ಆದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಅಷ್ಟೊಂದು ಹೈಟ್ನಲ್ಲಿ ಹಾರಾಟ ಮಾಡಬೇಕಾ? ಸೊ ಇದು ಟ್ರೈನಿಂಗ್ನಲ್ಲಿದ್ದ ಫೈಟರ್ ಜೆಟ್ ಅನ್ನೋದು ಯಾರು ಬೇಕಾದರೆ ಹೇಳ್ತಾರೆ. ನಮ್ಮ ಒಂದು ರಫೇಲ್ ಲಾಸ್ ಆಗಿದೆ. ಅದನ್ನು ಫ್ರಾನ್ಸ್ನಿಂದ ಅಥೆಂಟಿಕೇಶನ್ ಕೂಡ ಮಾಡಲಾಗಿದೆ. ಇದರ ಬಗ್ಗೆ ರಫೇಲ್ನ ಯುದ್ಧ ವಿಮಾನದ ಕಂಪನಿ ಡಸೆಲ್ಟ್ ಏವಿಯೇಷನ್ನ ಚೇರ್ಮನ್ ಎರಿಕ್ ಟ್ರಾಫಿಯಾ ಅವ್ರು ಹೇಳ್ತಾರೆ, ಒಂದು ಟ್ರೇನಿ ರಫೇಲ್ ಲಾಸ್ ಆಗಿದೆ, ಬಟ್ ಅದಕ್ಕೂ ವಾರ್ ಝೋನಿಗೂ ಯಾವ ಸಂಬಂಧ ಕೂಡ ಇಲ್ಲ ಅಂತ. ಫೈನಲಿ ಸತ್ಯ ಹೊರಗಡೆ ಬಂತಲ್ವಾ. ರಾಹುಲ್ ಗಾಂಧಿ ಅವರೇ, ನಮ್ಮ ರಫೇಲ್ ಹೊಡೆಯುವ ತಾಕತ್ತು ಯಾರಿಗೂ ಇಲ್ಲ. ಇದು ಟ್ರೇನಿ ಜೆಟ್ ಟೆಕ್ನಿಕಲ್ ಎರರ್ನಿಂದ ಕೆಳಗಡೆ ಬಿದ್ದಿದ್ದು. ಅಲ್ಲದೆ ಇದು ವಾರ್ ಝೋನ್ನಿಂದ ಹೊರಗಡೆ ಆಗಿದ್ದರಿಂದ ಇಂಟರ್ನ್ಯಾಷನಲ್ ಸ್ಯಾಟಲೈಟ್ ಇದನ್ನು ಟ್ರ್ಯಾಕ್ ಮಾಡಿಲ್ಲ. ಇನ್ನು ಪಾಕಿಸ್ತಾನದ ಅವಮಾನದ ಬಗ್ಗೆ ಮಾತಾಡೋಣ. 2-3 ದಿನಗಳ ಮುಂಚೆ ರಾಜಸ್ಥಾನದಲ್ಲಿ ಭಾರತದ ಒಂದು ಜಾಗ್ವಾರ್ ಏರ್ಕ್ರಾಫ್ಟ್ ಪತನ ಆಗಿತ್ತು. ಅದರಲ್ಲಿ 2 ಪೈಲಟ್ಗಳು ಸಾವನ್ನಪ್ಪಿದ್ರು. ಇದು ಕೂಡ ನಡೆದಿದ್ದು ಟ್ರೈನಿಂಗ್ ಮಿಷನ್ನಲ್ಲಿ.
ಇದೊಂದು ದುರಾದೃಷ್ಟ ಅಂತ ಕೂಡ ಹೇಳಬಹುದು. ಇದನ್ನ ಇಟ್ಕೊಂಡು ಪಾಕಿಸ್ತಾನದ 4 ಮೀಡಿಯಾಗಳು ಅವರದ್ದೇ ಒಂದು ನರೇಟಿವ್ ನಡೆಸ್ತಾ ಇದ್ದಾರೆ. ವೀರಮರಣ ಹೊಂದಿರುವ ಪೈಲಟ್ಗಳು ಆಪರೇಷನ್ ಸಿಂಧೂರ್ನಲ್ಲಿ ಸಾವನ್ನಪ್ಪಿದ್ರು. ಅವರ ಹೆಸರನ್ನ ಭಾರತ ಈಗ ಹೇಳ್ತಾ ಇದೆ ಅಂತ ಪ್ರಸಾರ ಮಾಡ್ತಾ ಇದೆ. ಎಂಥ ಕಾಮಿಡಿ ನೋಡಿ. 2-3 ದಿನಗಳ ಹಿಂದೆ ಜಾಗ್ವಾರ್ ಕ್ರ್ಯಾಶ್ ಆಗಿರೋದು ಸತ್ಯ. ಅದನ್ನು ಇಡೀ ಜಗತ್ತು ನೋಡಿದೆ. ಆದರೆ ಪಾಕಿಸ್ತಾನ ಅದನ್ನು ಇಟ್ಕೊಂಡು ಅವರದ್ದೇ ಒಂದು ಕಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವುಗಳು ಏನು ಬೇಕಾದರೂ ಮಾಡ್ತಾರೆ. ಅಷ್ಟಕ್ಕೂ ಇನ್ನೇನು ಮಾಡ್ತಾರೆ ಹೇಳಿ? ಇಂಥದ್ದಲ್ಲೇ ಖುಷಿ ಪಡಬೇಕು ಅವರು, ಬೇರೆ ದಾರಿನೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.